ಕೆಲಸ ಆಗೋಯ್ತು. ನನ್ನ ದೇವ್ರೆ ನನ್ನ ಮನೆಗೆ ಬಂದಾಗ ನಾನು ಎಚ್ಚರ ಇಲ್ಲದೆ ಮಲಗಿದ್ನ. ಅವರು ನನ್ನ ಸೇವೆ ಮಾಡಿದ್ರ. ತಪ್ಪು ಮಾಡ್ಬಿಟ್ಟೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ? ಏನಾಯ್ತು ಇವಳಿಗೆ? ಅಕ್ಕ ಹೌದು, ಯಾ ದಟ್ಸ್ ರೈಟ್. ನಾನು ಅದನ್ನಾಗಲೇ ಹೇಳಿ ಕಳಿಸಿದ್ನಲ್ಲ. ಜಸ್ಟ್ ಮಿನಿಟ್, ಐ ಕಾಲ್ ಯು ಬ್ಯಾಕ್. ಅಮ್ಮ, ನನ್ನಿಂದ ತಪ್ಪಾಗೋಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಮ್ಮ. ಪಾರ್ವತಿ, ಪಾರ್ವತಿ ಹೇಳಮ್ಮ. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಮ್ಮ. ದುರಾದೃಷ್ಟವಂತೆ ನಾನು. ಸೌಭಾಗ್ಯ ದೇವತೆನೇ ನಮ್ಮ ಮನೆಗೆ ಬಂದ್ರು, ಎಚ್ಚರ ಆಗಲಿಲ್ಲ. ನಿಮ್ ಸೇವೆ ಮಾಡೋ ಒಂದು ಸಣ್ಣ ಅವಕಾಶ ಕೂಡ ಸಿಗ್ಲಿಲ್ಲ. ಪಾಪಿಮ್ಮ ನಾನು. ಅಯ್ಯೋ ಹುಚ್ಚ ಹುಡುಗಿ, ಇಷ್ಟಕ್ಕೋಸ್ಕರ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೀಯಾ? ಪಾರ್ವತಿ, ನೀನು ನನಗೋಸ್ಕರ, ನಮ್ಮ ಮನೆಗೋಸ್ಕರ ಹಗಲು ഇരുಳು ಸೇವೆ ಮಾಡ್ತಾನೆ ಇರ್ತೀಯ. ನಮ್ಮ ಮನೆ ಜನಗಳ ಮೇಲೆ, ನನ್ನ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದೀಯ ಅನ್ನೋದು ನಾನು ನೋಡಿದ್ದೀನಿ. ನೀನು ರಿಸ್ಕ್ ತಗೊಂಡಿದ್ದು ನನಗೋಸ್ಕರ. ನಾನು ತುಂಬ ಪ್ರೀತಿಸ್ತಾ ಇದ್ದ ನನ್ನ ತಂದೆಯವ್ರ ಶಾಲು ಬೆಂಕಿಗೆ ಆಹುತಿ ಆಗಬಾರ್ದು ಅನ್ನೋದಕ್ಕೋಸ್ಕರ. ಇಷ್ಟೆಲ್ಲ ಸೇವೆ ನೀನು ಮಾಡ್ತಿರೋವಾಗ ನಿನ್ನ ಸೇವೆ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಬೇಡವಾ? ಅಂಥ ಒಂದು ಅವಕಾಶ ನನಗಿವತ್ತು ಸಿಕ್ತು. ಮಾನವೀಯತೆಯ ದೃಷ್ಟಿಯಿಂದ ನಾನು ಅದನ್ನು ಮಾಡಿದೆ. ಇದನ್ನು ನಾನು ಮಾಡುವಾಗ ನಾನು ಅರಸಿನೂ ಆಗಿರಲಿಲ್ಲ, ನೀನು ಆಳು ಆಗಿರಲಿಲ್ಲ. ಅಯ್ಯೋ ಅಮ್ಮ, ನೀವು ನನ್ನ ಪಾಲಿನ ದೇವರು. ನಿಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ತಪ್ಪು. ನನ್ನ ಮನ್ಸಿಗೆ ನೋವಾಗಿರೋದಕ್ಕೆ ಕಾರಣ ನನ್ನಿಂದ ಆಗಿರೋ ಮತ್ತೊಂದು ತಪ್ಪು. ಮತ್ತೊಂದು ತಪ್ಪ? ಯಾವುದದು? ನಿಮ್ಮಂತ ಮುತ್ತೈದೆ ಮನೆಗೆ ಬಂದಾಗ ಅರ್ಶನ ಕುಂಕುಮ ಕೊಡೋ ಸೌಭಾಗ್ಯ ಕೂಡ ನನಗೆ ಸಿಗ್ಲಿಲ್ಲ. ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಮ್ಮ. ಅಯ್ಯೋ ಅಮ್ಮ, ಯಾಕೇನು ಹೇಳ್ದೆ ಹೊಟ್ಟೋದ್ರು? ನಾನೇನಾದ್ರು ತಪ್ಪು ಮಾತಾಡ್ಬಿಟ್ನಾ? ಪಾರ್ವತಿ, ನಿನ್ನ ಮನಸ್ಸಿನ ತಳಮಳ ನನಗೆ ಅರ್ಥ ಆಗುತ್ತೆ. ತಗೋ, ನೀನೇ ನಿನ್ನ ಕೈಯಾರ ನನಗೆ ಅರ್ಶಿನ ಕುಂಕುಮ ಕೊಡು. ಪಾರ್ವತಿ, ನಾನು ತಾಳಿಗೆ ಯಾಕಿಷ್ಟು ಮಹತ್ವ ಕೊಡ್ತೀನಿ ಗೊತ್ತಾ? ಹೆಣ್ಣಿಗೆ ಬೆಲೆನೇ ಕಟ್ಟಕ್ಕೆ ಸಾಧ್ಯ ಆಗದೇ ಇರುವಂಥ ಸೌಭಾಗ್ಯ ತಾಳಿ. ಅದು ಮುತ್ತೈದೆತನದ ಪ್ರತೀಕ. ಹೆಣ್ಣಿಗೆ ಅದು ಶ್ರೀರಕ್ಷೆನೂ ಹೌದು, ಸೌಭಾಗ್ಯನೂ ಹೌದು.
ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಬಿದ್ದಾಗಲೇ ಗಂಡು ಹೆಣ್ಣಿನ ದಾಂಪತ್ಯ ಕಾಯ ವಾಚ ಮನಸ ಆರಂಭ ಆಗೋದು. ತಾಳಿ ಬಾಳು ಅನ್ನೋದನ್ನ ಕಲಿಸುತ್ತೆ. ಹಾಗೆ ತಾಳ್ಮೆಯಿಂದ ಬದುಕೋದನ್ನ ಹೇಳ್ಕೊಡುತ್ತೆ. ತಾಳಿಗೆ ಇಷ್ಟೆಲ್ಲ ಮಹತ್ವ ಇರೋದ್ರಿಂದನೇ ನಾನವತ್ತು ಡೆಮೋ ಶೂಟ್ ಆದರೂ ಕೂಡ ನಿನಗೆ ಹರೀಶ್ ಕೈಯಲ್ಲೇ ತಾಳಿ ಕಟ್ಟಿಸ್ಬೇಕು ಅಂತ ಹೇಳಿದ್ದು. ಇವತ್ತು ನಿನ್ನ ಕೈಯಲ್ಲಿ ಅರಿಶಿನ ಕುಂಕುಮ ತಗೊಂಡಿದ್ದಕ್ಕೆ ನನಗೂ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಅವತ್ತು ನನ್ನ ಗಂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದಾಗ ಅವರನ್ನು ಉಳಿಸಿ ನನ್ನ ತಾಳಿ ಭಾಗ್ಯ ಉಳಿಸಿದೋಳು ನೀನೇ ಅಲ್ವಾ? ಯಾಕೆ ಪಾರ್ವತಿ ಕಣ್ಣೀರು? ಏನಾಯ್ತಮ್ಮ? ಅಮ್ಮ, ನಿಮ್ಗೆ ಅರ್ಶಿನ ಕುಂಕುಮ ಹಚ್ಚೋ ಭಾಗ್ಯ ಸಿಕ್ಕಿದ್ದು ಯಾವುದೋ ಜನ್ಮದ ಪುಣ್ಯ ಅನ್ಸುತ್ತೆ. ಇವತ್ತಿಗೆ ನನ್ನ ಬದುಕು ಸಾರ್ಥಕ ಆಯಿತು. ದೀರ್ಘ ಅಂತ ಆಶೀರ್ವಾದ ಮಾಡಿದೆ. ಮದುವೆ ಆಗೋ ಹುಡುಗಿ ಮೈ ಮೇಲೆ ಅರಿಶಿನ ಕುಂಕುಮ ಚೆಲ್ಲೋದು ಶುಭ ಸೂಚಕ. ನಿನ್ ಗಂಡ ನಿನ್ನ ಹಣೆಗಿಡೋ ಕುಂಕುಮ ಯಾವತ್ತೂ ನಿನ್ನನ್ನು ರಕ್ಷಿಸ್ಲಿ. ಈ ನಿನ್ನ ಹಣೆಗೆ ಕುಂಕುಮ ಹೊಸ ಲಕ್ಷಣನೇ ತಂದುಕೊಟ್ಟಿದೆ. ಇದು ಸದಾ ನಿನ್ನ ಹಣೆಯಲ್ಲಿ ಹೀಗೆ ಇರಲಿ. ಹೆಣ್ಣಿಗೆ ಹಣೆಯಲ್ಲಿ ಕುಂಕುಮ ಇದ್ರೆ ಅವಳ ಘನತೆ ಗಾಂಭೀರ್ಯತನೇ ಬೇರೆ ಇರುತ್ತೆ. ಅದಕ್ಕೆ ಉದಾಹರಣೆ ನಮ್ಮಮ್ಮ ಅಖಿಲಾಂಡೇಶ್ವರಿ ಅವರು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 2 ಹೊಳೆಯೋ ಕಣ್ಗಳ ಮಧ್ಯೆ ಅಗಲವಾದ ಕುಂಕುಮ ಇಟ್ಕೊಂಡು ನಮ್ಮಮ್ಮ ಹೊರಗಡೆ ಬರ್ತಾ ಇದ್ರೆ ಸಾಕ್ಷಾತ್ ದೇವತೆ ಬಂದರು ಅಂತ ನಾನು ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಅವ್ರು ಈಗಲೂ ಹಾಗೆ ಕಾಣಿಸ್ತಾರೆ. ಅದಕ್ಕೆಲ್ಲ ಕಾರಣ ಈ ಕುಂಕುಮ. ನಾನು ಬೆಳೀತಾ ನೋಡಿರೋ ನನಗೆ ಸ್ಫೂರ್ತಿಯಾಗಿರೋ ಏಕೈಕ ಹೆಣ್ಣು ನಮ್ಮಮ್ಮ. ಅಮ್ಮನ ನಡೆ, ನುಡಿ, ನೋಟ, ಮಾತು ಇದೆಲ್ಲ ನನ್ನ ಅಂತರಾಳದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅಂತ ಹೇಳೋದೇ ಕಷ್ಟ. ಅವ್ರ ಸೆಳೆತ ಒಂಥರ ಆಯಸ್ಕಾಂತದ ಥರ. ಆ ಆಯಸ್ಕಾಂತಕ್ಕೆ ಬಿಟ್ಟರೆ ಸೆಳೆಯೋ ಶಕ್ತಿ ಇರೋದು ಈ ನಿನ್ನ ಕಣ್ಣುಗಳಿಗೆ ಮಾತ್ರ. ಅದರಲ್ಲೂ ನಾನು ನಿನ್ನ ಹಣೆಗಿಟ್ಟಿರೋ ಈ ಕುಂಕುಮ ನನ್ನನ್ನು ಇನ್ನೂ ನಿನ್ನ ಹತ್ರಕ್ಕೆ ಸೆಳೀತಾ ಇದೆ. ನೀನು ನನ್ನ ತುಂಬ ಕಾಡ್ತಾ ಇದೆಯಾ. ನಿನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅನ್ನೋ ಭಾವನೆ. ಈ ಕಣ್ಣುಗಳು ತುಂಬ ದಿನಗಳಿಂದ ನನ್ನ ಸುತ್ತ ಸುಳಿತಾ ಇದೆ ಅನ್ನೋ ನಂಬಿಕೆ.
ನಿನ್ನ ಹಣೆಗೆ ಈ ಕುಂಕುಮ ಇಟ್ಟ ಮೇಲೆ ಅಮ್ಮನ ಪ್ರತಿಬಿಂಬ ನೀನು. ಅವರಲ್ಲಿರೋ ಎಲ್ಲ ಗುಣಗಳು ನಿನ್ನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಅವ್ರ ಮುಖದಲ್ಲಿರೋ ಕಳೆ, ಶೋಭೆ ನಿನ್ನಲ್ಲಿ ಕಾಣಿಸ್ತಾ ಇದೆ. ಈ ನಿನ್ನ ಹಣೆಗಿಟ್ಟಿರೋ ಕುಂಕುಮ ನೀನು ಸಿಗೋವರೆಗೂ ಹಾಗೆ ಇಟ್ಟಿರ್ತೀನಿ, ಅಳಿಸಲ್ಲ. ಇದೇನು ಹುಚ್ಚು ದೇವರಾಟನೋ ಒಂದು ಗೊತ್ತಾಗ್ತಾ ಇಲ್ಲ. ದೀರ್ಘ ಸುಮಂಗಲಿ ಭವ. ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಬಿದ್ದಾಗಲೇ ಗಂಡು ಹೆಣ್ಣಿನ ದಾಂಪತ್ಯ ಕಾಯ ವಾಚ ಮನಸ ಆರಂಭ ಆಗೋದು. ದೇವ್ರೆ, ಇದೆಂತ ಆಟ ಆಡಿಸ್ತಿದ್ಯಪ್ಪ. ನನ್ನ ಕೈಲಿ ಉಂಡು ಮನೆಗೆ ದ್ರೋಹ ಬಗೆಯೋ ಕೆಲಸ ಮಾಡಿಸ್ತಿದ್ಯಲ್ಲ. ನಾನು ಪೂಜಿಸೋ ಅಖಿಲಮ್ಮವರು ಮಾತಲ್ಲಿ ಮನಸ್ಸಲ್ಲಿ ನನ್ನ ಮೇಲಿಟ್ಟಿರೋ ಅಕ್ರೆ, ತೋರಿಸೋ ಕಾಳಜಿ, ಅವ್ರು ನನ್ನ ಮೇಲೆ ಹರಿಸ್ತಿರೋ ಪ್ರೀತಿ ಸೋನೆ ಮಳೆನ ಅನುಭವಿಸೋದಕ್ಕಾಗ್ತಾ ಇಲ್ಲ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಾಡೋ ಪ್ರತಿ ಮಾತು ನನ್ನನ್ನು ಚುಚ್ಚಿ ಚುಚ್ಚಿ ನಾನು ಮಾಡಿರೋ ತಪ್ಪನ್ನು ಕಣ್ಣು ಮುಂದೆ ತಂದು ನಿಲ್ಲಿಸ್ತಿದೆ. ನಾನು ಯಾರು? ಕೇವಲ ಒಬ್ಳು ಕೆಲಸದವಳು. ನನ್ನ ಬಗ್ಗೆ ಇಷ್ಟು ಮಮತೆ ತೋರಿಸ್ತಿರೋ ಅಖಿಲಮ್ಮವರಿಂದ ಸತ್ಯನ ಹೇಗೆ ಮುಚ್ಚಿಡ್ಲಿ? ಆಗಲ್ಲ ತಂದೆ, ನನ್ನಿಂದ ಸತ್ಯ ಮುಚ್ಚಿಡೋದಕ್ಕಾಗಲ್ಲ. ಹಾಗೆ ಸತ್ಯನೂ ಹೇಳೋದಕ್ಕಾಗ್ತಾ ಇಲ್ಲ. ನಾನು ಏನು ಮಾಡಲಿ? ಈ ಸತ್ಯನ ಅಖಿಲಮ್ಮವ್ರಿಗೆ ಹೇಳೋದಕ್ಕೆ ನೀನೇ ನನಗೆ ದಾರಿ ತೋರಿಸ್ಕೊಡ್ಬೇಕು. ನೀನೇ ದಾರಿ ತೋರಿಸ್ಬೇಕು. ಸಾವಿತ್ರಿ, ಸಾವಿತ್ರಿ. ಅಮ್ಮ, ನಾಳೆ ಮನೇಲಿ ಹಬ್ಬದ ಅಡಿಗೆ ತಯಾರಾಗಬೇಕು. ಸ್ವೀಟ್ಸ್ ಸ್ವಲ್ಪ ಜಾಸ್ತಿನೇ ಇರಲಿ. ಹಬ್ಬದುಟ್ಟನ ಏನ್ ವಿಶೇಷಮ್ಮ? ನಾಳೆ ಗಂಡನ್ ಪೂಜೆ. ಸುತ್ತಮುತ್ತ ಇರೋ ಮುತ್ತೈದೆಯರನ್ನು ಬರಕ್ಕೆ ಹೇಳಿದ್ದೀನಿ. ಎಲ್ರಿಗೂ ಅಡುಗೆ ಆಗಲಿ. ಸರಿಮ್ಮ. ಪಾರ್ವತಿ, ಅಮ್ಮ, ನಾಳೆ ವಿಶೇಷವಾದ ಪೂಜೆ ಇರೋದ್ರಿಂದ ನೈವೇದ್ಯನೂ ಚೆನ್ನಾಗೇ ತಯಾರಾಗಲಿ. ಸರಿಮ್ಮ. ಪಾರು, ಬಾಮ್ಮ ಇಲ್ಲಿ. ಮೇಡಮ್. ಪಾರ್ವತಿ, ನಾಳೆ ಏನ್ ಪೂಜೆ ಹೇಳು? ಗಂಡನ್ ಪೂಜೆ ಮೇಡಮ್. ಯಾರು ಮಾಡೋದು ಆ ಪೂಜೆನ? ಹೆಣ್ಮಕ್ಳು. ವೆರಿ ಗುಡ್. ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು. ನೀನು ಮಾಡ್ತೀಯಾ? ಮೇಡಮ್, ಮದುವೆ ಆಗಿದೆಯಲ್ಲಮ್ಮ ನಿಂದೂನು, ಅದಕ್ಕೆ ನೀನು ಮಾಡ್ತೀಯಾ ಅಂತ ಕೇಳಿದೆ. ಯಾರಿಗ್ ಗೊತ್ತು, ಡಮ್ಮಿ ಮದುವೆನ ಮನ್ಸಿಗೆ ಹಾಕೊಂಡು ಫೀಲಿಂಗಲ್ಲಿ ನೀನು ಪೂಜೆ ಮಾಡ್ತೀನಿ ಅಂತ ಸರಕ್ ಕಟ್ಕೊಂಡು ನಿಂತ್ಬಿಟ್ರೆ ಅಂತ ಭಯ. ಹಾಗೇನಾದ್ರೂ ಮಾಡ್ಬಿಟ್ಯ ಪಾಪ ಸುತ್ಕೊಳ್ಳುತ್ತೆ. ಮೇಡಮ್, ಯಾವುದೋ ಶೂಟಿಂಗ್ ಮದುವೆ ಆದೆ ಅಂತ ಈ ಮನೆ ಅರಸಿ ಪಟ್ಟ ಗಿಟ್ಟಿಸ್ಕೊಂಡೆ ಅಂತ ಬಿಲ್ಡಪ್ ಏನಾದರೂ ತಗೊಂಡ್ರೆ ಏರೋದು ಪಟ್ಟ ಅಲ್ಲ, ಚಟ್ಟ. ನಿನ್ನ ಯೋಗ್ಯತೆಗೆ ಈ ಪೂಜೆ ಪುನಸ್ಕಾರಗಳೆಲ್ಲ ಕನಸುಗಳು. ಅದನ್ನೇನಾದ್ರೂ ಮೀರಿದ್ಯೋ, ಕನಸು ಕಾಣೋದಿರ್ಲಿ, ಮುಂದಿನ ಬೀದಿನೂ ಕಾಣಬಾರ್ದು. ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಬಕ್ಸೆ ತಲೆನಾ.
ದಿನ ಅರಳ್ತೀಯ, ದಿನ ನನ್ನ ಮನಸ್ಸಲ್ಲಿ ಶಾಂತಿ ಮೂಡಿಸ್ತೀಯ. ಆದರೆ ಇವತ್ತು ನನ್ನ ಮನಸ್ಸಲ್ಲಿ ಎದ್ದಿರೋ ಜ್ವಾಲಾಮುಖಿನ, ಭಾವನೆಗಳ ನರಳಾಟನ ತಣ್ಣಗೆ ಮಾಡೋ ಶಕ್ತಿ ನಿನ್ನಲ್ಲಿದೆಯಾ? ನಾಳೆ ಗಂಡನ ಪೂಜೆ, ಸಪ್ತಪದಿ ತುಳಿದೆ, ಅರುಂಧತಿ ನಕ್ಷತ್ರ ನೋಡಿದೆ, ಅಕ್ಷತೆ ಬಿತ್ತು, ಕೊರಳಕ್ಕೆ ತಾಳಿನೂ ಏರ್ತು. ಆದರೆ ಮದುವೆ, ಆ 7 ಹೆಜ್ಜೆಗೆ ಬೆಲೆ ಇದೆಯಾ? ನಕ್ಷತ್ರ ಕಳೆ ಇದೆಯಾ? ಅಥವಾ ನನ್ನ ಕೊರಳಲ್ಲಿರೋ ತಾಳಿಗೆ ಅರ್ಥ ಇದೆಯಾ? ನಾಳೆ ಗಂಡನ ಪೂಜೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ? ಅರ್ಥವಿಲ್ಲದ ಸಂಬಂಧಕ್ಕೆ ವ್ಯರ್ಥ ಭಾವನೆಗಳು ಅಂಟಬಾರ್ದು. ಇಲ್ಲ, ನನ್ನ ಕೊರಳಲ್ಲಿರೋ ತಾಳಿನ ತೆಗಿಯೋದೇ ಒಳ್ಳೇದು. ಪಾರ್ವತಿ, ಸಾವಿತ್ರಕ್ಕ, ನೀವಿಲ್ಲಿ? ಪಾರ್ವತಿ, ನಿನ್ನ ಆತ್ಮೀಯ ಗೆಳತಿ ಹೂವಿನ ಜೊತೆ ಮಾತಾಡ್ತಿದೀಯಾ? ಹೌದು ಸಾವಿತ್ರಕ್ಕ. ಈ ಹೂ ಹತ್ರ ಮಾತಾಡಿದ್ರೆ ನಿನ್ ಮನ್ಸು ಹಗರಾಗತ್ತಾ ಪಾರ್ವತಿ? ಕೇಳೋರ್ಗೆ ನೋಡೋರ್ಗೆ ಹುಚ್ಚು ಅನ್ನಿಸ್ಬೋದು, ಆದರೆ ಈ ಹೂವಿಗೆ ಶಕ್ತಿ ಇದೆ ಸಾವಿತ್ರಕ್ಕ. ಅದನ್ನ ಅನುಭವಿಸೋರ್ ಮನಸ್ಸು ಮುಗ್ಧವಾಗಿರ್ಬೇಕಷ್ಟೆ. ನಾನು ನನ್ನ ಮನ್ಸಿನ ಭಾರನ ಇಳಿಸ್ಕೋಬೇಕು ಪಾರ್ವತಿ. ಏನಾಯ್ತು ಸಾವಿತ್ರಕ್ಕ? ಯಾಕೆ ಬೇಜಾರಾಗಿದ್ದೀರಾ? ಒಂದೂರಲ್ಲಿ ಒಬ್ಬ ರಾಕ್ಷಸಿ ಇದ್ಲಂತೆ. ಆ ರಾಕ್ಷಸಿಗೆ ಒಬ್ಬ ಸುಂದರವಾದ ಗಂಡ ಇದ್ನಂತೆ, ತುಂಬ ಒಳ್ಳೆಯವನು ಕೂಡ. ಆ ರಾಕ್ಷಸಿಗೆ ಏನೇನು ಬೇಕೋ ಎಲ್ಲ ಕೊಡಿಸಿದ್ನಂತೆ. ಬಟ್ಟೆ, ಒಡವೆ, ವಸ್ತ್ರ, ಮನೆ, ಊಟ ಪ್ರತಿಯೊಂದು ಕೊಡಿಸಿದ್ನಂತೆ. ಆದರೂ ಆ ರಾಕ್ಷಸಿಗೆ ಅದು ಸಾಲಿಲ್ವಂತೆ. ಗಂಡ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಅವನ್ನ ಪೀಡಿಸೋದು, ಮಾತಲ್ಲೇ ಛೇಡಿಸೋದು, ಅವಮಾನ ಮಾಡೋದು, ಮತ್ತಷ್ಟು ಬೇಕು ಅನ್ನೋ ದುರಾಸೆ ಅವಳಿಗೆ. ಪಾಪ ಗಂಡ ಮತ್ತಷ್ಟು ಕಷ್ಟಪಟ್ಟ, ತುಂಬ ಕೆಲಸ ಮಾಡ್ದ, ಮತ್ತಷ್ಟು ದುಡ್ದ, ಆದರೂ ಅವಳಿಗೆ ತೃಪ್ತಿ ಇಲ್ಲ. ಒಂದು ದಿನ ಆ ಗಂಡ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಇಬ್ರಿಗೂ ಯಾವುದೋ ಕಾರಣಕ್ಕೆ ಜಗಳ ಹತ್ಕೊಂತು. ಆ ಜಗಳದ ಕಾವಲ್ಲಿ ಆ ರಾಕ್ಷಸಿ, ನೀನು ಕಟ್ಟಿರೋ ತಾಳಿ ನನ್ನ ಕುತ್ತಿಗೆಯಲ್ಲಿದ್ರೆ ತಾನೇ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸೋದು ಅಂತ ತಾಳಿನ ಕಿತ್ತು ಬಿಸಾಕಿದ್ಲು. ಅವತ್ತು ಅವಳ ಗಂಡ ಏನು ಮಾತಾಡದೆ ಮನೆ ಬಿಟ್ಟು ಹೊಟ್ಟೋದ. ವಾರ ಕಳೀತು, ವರ್ಷ ಕಳೀತು, ಅವನು ಮತ್ತೆ ತಿರುಗಿ ಬರಲೇ ಇಲ್ಲ. ಆ ರಾಕ್ಷಸಿ ಪಶ್ಚಾತ್ತಾಪ ಪಟ್ಲು, ಕೊರ್ಗಿ ನರಳಿದ್ಲು. ನೆನ್ಪು ಮಾಡ್ಕೊಂಡ್ರೆ ಅವಳು ತಾಳಿ ಕಿತ್ತು ಬಿಸಾಕಿರೋದು ಗಂಡನ ಪೂಜೆ ಮಾಡೋ ದಿವಸ. ಸಾವಿತ್ರಕ್ಕ, ಯಾರ್ದೀ ಕತೆ? ಯಾರ ರಾಕ್ಷಸಿ? ನಾನೇ ಕಣಮ್ಮ.